ಅದು ನಿನ್ನೆಯ DNA ಒಂದು ಸುದ್ದಿಗೆ ಪೂರಕವಾಗಿರುವಂಥ ಸುದ್ದಿ ಇದು. ಯಾವ ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳು ಸೇರಿಕೊಂಡು ರಷ್ಯಾವನ್ನು ಬಗ್ಗುಬಡಿಬೇಕು ಅಂತ ಆಲೋಚನೆ ಮಾಡ್ತಾ ಇದೆ. ನೀವು ರಷ್ಯಾದಿಂದ ವ್ಯಾಪಾರ ವಹಿವಾಟು ಮಾಡಿದರೆ %100 ಸುಂಕವನ್ನು ವಿಧಿಸ್ತೀವಿ ಅಂತ ಒಂದು ಹೆದರಿಕೆಯನ್ನು ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಮುಖಾಂತರ ರಷ್ಯಾದ ಮಿತ್ರ ರಾಷ್ಟ್ರಗಳಿಗೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಅಮೆರಿಕ ಏನು ಮಾಡ್ತಾ ಇದೆಯಲ್ಲ, ಆ ಜಾಗತಿಕ ರಾಜಕಾರಣ ಮತ್ತು ಜಾಗತಿಕ ಆ ಚೆಕ್ಮೇಟ್ನಲ್ಲಿ ಮತ್ತೊಂದು ಚೆಕ್ಮೇಟನ್ನು ಇವತ್ತು ರಷ್ಯಾದಿಂದ ಪ್ರಯೋಗ ಮಾಡಲಾಗಿದೆ. ಯಾವ ಹಾರ್ಮುಜ್ ಜಲಸಂಧಿ ಮತ್ತು ಉಕ್ರೇನ್ ಮತ್ತು ರಷ್ಯಾದ ಕಾರಣಕ್ಕಾಗಿ ಆ ಯುದ್ಧದಲ್ಲಿ ರಷ್ಯಾವನ್ನು ಏಕಾಂಗಿ ಮಾಡಬೇಕು ಅಂತ ಯುರೋಪಿಯನ್ ಯೂನಿಯನ್ಗಳು ಒಂದಾಗಿ ಅಮೆರಿಕಾದ ನೇತೃತ್ವದಲ್ಲಿ ರಷ್ಯಾದ ಆರ್ಥಿಕತೆಗೆ ಹೊಡೆತ ಕೊಡ್ತಾ ಇದೆಯಲ್ಲ, ಅದಕ್ಕೊಂದು ಪರ್ಯಾಯ ಮಾರ್ಗವನ್ನು ರಷ್ಯಾದವರು ಕಂಡುಕೊಂಡಂತೆ ಕಾಣಿಸ್ತಾ ಇದೆ. ಅದು ಭಾರತದ ಜೊತೆಗೆ ಇಷ್ಟು ದಿನಗಳ ಕಾಲ ಸಮುದ್ರ ಮಾರ್ಗದ ಮುಖಾಂತರ ಏನು ವ್ಯಾಪಾರ ವಹಿವಾಟವನ್ನು ಮಾಡ್ತಾ ಇದ್ರಲ್ಲ, ಅದನ್ನು ಭೂಮಾರ್ಗದ ಮುಖಾಂತರ ಆ ವ್ಯಾಪಾರ ವಹಿವಾಟನ್ನು ಮಾಡಬೇಕು ಅಂತ ರಷ್ಯಾ ಆಲೋಚನೆ ಮಾಡಿದಂತೆ ಕಾಣಿಸ್ತಾ ಇದೆ. ಹಾಗಾದರೆ ಇದು ಮೊದಲ ಬಾರಿ ಇಂಥದ್ದೊಂದು ಆಲೋಚನೆ ಅಲ್ಲ. ಬ್ರಿಟಿಷರ ಕಾಲದಿಂದಲೂ ಕೂಡ ರಷ್ಯಾಕ್ಕೆ ಇಂಥದ್ದೊಂದು ಆಲೋಚನೆ ಇತ್ತು. ಏನು ಆಲೋಚನೆ ಅಂತ ಹೇಳಿದ್ರೆ, ರಷ್ಯಾದ ರಾಜಧಾನಿ ಮಾಸ್ಕೋದಿಂದ ಭಾರತದ ವಾಣಿಜ್ಯ ನಗರಿ, ವಾಣಿಜ್ಯ ರಾಜಧಾನಿ ಅಂತ ಕರೆಸಿಕೊಳ್ಳುವಂತಹ ಮುಂಬೈ ತನಕ ರೈಲನ್ನು ಓಡಿಸುವಂತಹ ಪ್ರಯತ್ನ. ಈ ರೈಲ್ ಮಾರ್ಗದಲ್ಲಿ 5 ದೇಶಗಳು ನಡುವೆ ಬರ್ತವೆ. ಆ 5 ದೇಶಗಳ ಮುಖಾಂತರವೂ ಕೂಡ ಮೊದಲ ಹಂತದಲ್ಲಿ ಸರಕು ರೈಲನ್ನು ಓಡಿಸುವ ಹಂತಕ್ಕೆ ಮಾಸ್ಕೋದವರು ಇದೀಗ ಮಾತನಾಡದಂತೆ ಕಾಣಿಸ್ತಾ ಇದೆ. ಇಟ್ ಈಸ್ ಪಾಸಿಬಲ್. ಯಾಕಂದರೆ ಪಾಕಿಸ್ತಾನ, ಇರಾನ್ ಎನ್ನುವಂತಹ ದೇಶಗಳು ಮಧ್ಯಸ್ಥಿಕೆಯಲ್ಲಿ ಬರ್ತಾ ಇರೋದು. ಹಾಗಾದರೆ ಏನಿದೆ ಯೋಜನೆ? ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಇದೀಗ ರಷ್ಯಾ ಮಾಡ್ತಾ ಇದೆ? ಭಾರತ ಇದಕ್ಕೆ ಓಕೆ ಅನ್ನುತ್ತಾ? ಇದು ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮಾಸ್ಕೋದಿಂದ ಭಾರತಕ್ಕೆ ನೇರ ರೈಲು ಸಂಪರ್ಕ. ರಷ್ಯಾದಿಂದ ಹಿಂದೂ ಮಹಾಸಾಗರಕ್ಕೆ ರೈಲು ಜಾಲವನ್ನು ನಿರ್ಮಿಸೋದಕ್ಕೆ ಮಾಸ್ಕೋದವರೆಲ್ಲ ಪ್ರಸ್ತಾಪ ಮಾಡಿದರು. ರಷ್ಯಾದ ಉಪ ಪ್ರಧಾನಿ ಭಾರತಕ್ಕೆ ರೈಲು ಸಂಪರ್ಕ ಕಲ್ಪಿಸುವ ಆಯ್ಕೆ ನಮಗೆಲ್ಲ ಸಮ್ಮತವಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಸಂದರ್ಶನದಲ್ಲಿ ಮಾತನಾಡಿದರವರು ಮರಾತ್ ಕುಸ್ನುಲ್ಲಿನ್ ಅಂತ ಅವರೆಲ್ಲ ಅದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟರು. ಸಮುದ್ರ ಮಾರ್ಗಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ರಷ್ಯಾದ ಮಹತ್ವಾಕಾಂಕ್ಷೆಯ ಯೋಜನೆ. ಇದು ನೋಡಿ, ಕೇವಲ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತಹ ಬೆಳವಣಿಗೆ ಅಲ್ಲ. ನಾನು ನಿಮಗೆ ಆವಾಗಲೇ ಹೇಳಿದೆ, ಬ್ರಿಟಿಷ್ ಕಾಲದಿಂದಲೂ ಕೂಡ ಇಂಥದ್ದೊಂದು ಆಲೋಚನೆ ಇತ್ತು ಅಂತ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. 1800 ದಶಕ, ಸ್ವಲ್ಪ ಇತಿಹಾಸ ಹೋಗೋಣ ಅಂದರೆ ಇವತ್ತಿನ ಬೆಳವಣಿಗೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. 1800 ದಶಕದಲ್ಲಿ ಭಾರತದಲ್ಲಿ ಬ್ರಿಟಿಷರು ಆಡಳಿತ ಮಾಡ್ತಾ ಇದ್ರು. ಆಗ ರಷ್ಯಾದಲ್ಲಿ ಸೋವಿಯತ್ ಒಕ್ಕೂಟ ಆಡಳಿತವನ್ನು ಮಾಡ್ತಾ ಇತ್ತು. ಆ ಸೋವಿಯತ್ ಒಕ್ಕೂಟವನ್ನು ಅಲ್ಲೊಂದು ಜಾರ್ ಎನ್ನುವಂಥ ಒಂದು ಸಾಮ್ರಾಜ್ಯ ತನ್ನ ಆಡಳಿತವನ್ನು ನಡೆಸ್ತಾ ಇತ್ತು. ಜಾರ್ ಎನ್ನುವಂಥ ಸಾಮ್ರಾಜ್ಯ ಏನು ಮಾಡುತ್ತೆ ಅಂತ ಹೇಳಿದರೆ, ನಾವು ರಷ್ಯಾದವರು ಅರಬ್ಬಿ ಸಮುದ್ರ ಅಥವಾ ಹಿಂದೂ ಮಹಾಸಾಗರದ ಜೊತೆಗೆ ನೇರವಾದಂಥ ಸಂಪರ್ಕವನ್ನು ಇಟ್ಕೊಳ್ಬೇಕು, ಇಲ್ಲದೆ ಹೋದರೆ ರೈಲು ಸಂಪರ್ಕವನ್ನು ಇಟ್ಕೊಳ್ಬೇಕು ಅಂತ ಒಂದು ಬಯಕೆಯನ್ನು ವ್ಯಕ್ತಪಡಿಸುವ ಪ್ರಯತ್ನವನ್ನು ಮಾಡಿದರು. ಆದರೆ ಭಾರತದಲ್ಲಿ ಬ್ರಿಟಿಷರು ಇದ್ದರು. ಆದರೆ ಈಗ ಅವರೇನೋ ಸೋವಿಯತ್ ಒಕ್ಕೂಟದವರು ಭಾರತದ ಜೊತೆಗೆ ಸಂಪರ್ಕ ಇಟ್ಕೊಂಡ್ಬಿಟ್ರೆ ನಮ್ಮ ಅಧಿಕಾರ ವ್ಯಾಪ್ತಿ ಕಡಿಮೆ ಆಗುತ್ತೆ ಅಂತ ಬ್ರಿಟಿಷರು ಒಂದು ಚಾಲಾಕಿತನ ಮಾಡಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಫ್ಘಾನಿಸ್ತಾನ ಎನ್ನುವಂಥ ಒಂದು ದೇಶವನ್ನು ಬಫರ್ ವಲಯವನ್ನು ಮಾಡಿಕೊಂಡು ಯಾವ ರಷ್ಯಾ ಅದೇ ಅಫ್ಘಾನಿಸ್ತಾನದ ಮುಖಾಂತರ ಇಲ್ಲಿ ಬರಬೇಕು ಅಂತ ಆಲೋಚನೆ ಮಾಡ್ತಾ ಇತ್ತಲ್ಲ, ಅಲ್ಲಿ ಒಂದು ಬ್ರೇಕ್ ಹಾಕೋ ಪ್ರಯತ್ನವನ್ನು ಮಾಡಿದ್ರು. ಒಂದು ಬೆಳವಣಿಗೆ. ಎರಡನೇ ಬೆಳವಣಿಗೆ 1989 ಅಫ್ಘಾನಿಸ್ತಾನದ ವಿರುದ್ಧ ಯುದ್ಧ ಆಗುತ್ತೆ. ಯಾರ್ದು? ಇದೇ ಸೋವಿಯತ್ ಒಕ್ಕೂಟದ್ದು. ಎಷ್ಟು ವರ್ಷಗಳ ಕಾಲ? 10 ವರ್ಷಗಳ ಕಾಲ ಯುದ್ಧ ಆಯಿತು. ಸೋವಿಯತ್ ಒಕ್ಕೂಟ ಅಫ್ಘಾನಿಸ್ತಾನ ಯುದ್ಧ ಆಯಿತು. ಈ ಯುದ್ಧದ ನಂತರವೂ ಕೂಡ ಒಂದು ಬಯಕೆ ಆಗಿತ್ತು ರಷ್ಯಾದವ್ರದ್ದು, ನಾವು ರೈಲು ಮಾರ್ಗವನ್ನು ಸ್ಥಾಪನೆ ಮಾಡಬೇಕು ಅಂತ. ಯಾವಾಗ ಯುದ್ಧವನ್ನು ಇವರು ಸೋತರು ಅವತ್ತು ಕೂಡ ಅದು ಮಣ್ಣು ಪಾಲಾಯಿತು. ಎರಡನೇ ಬೆಳವಣಿಗೆ 2000 ಮತ್ತು 2002ನೇ ಇಸ್ವಿಯಲ್ಲಿ INSTC ಎನ್ನುವಂತಹ ಒಂದು ಯೋಜನೆಯನ್ನು ತೆಗೆದುಕೊಂಡು ಬರ್ತಾರೆ. ಯಾವಾಗ ಸೋವಿಯತ್ ಒಕ್ಕೂಟ ಪತನ ಆಯಿತಲ್ಲ, ಆಗ ರಷ್ಯಾ, ಇರಾನ್, ಭಾರತ ಸೇರಿಕೊಂಡು ಒಟ್ಟಾಗಿ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಎನ್ನುವಂಥ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು. ಇದರರ್ಥ ಏನು ಅಂತ ಹೇಳಿದ್ರೆ, ಸಮುದ್ರ ಮತ್ತು ರೈಲು ಮಾರ್ಗವನ್ನು ಮಿಶ್ರಣ ಮಾಡಿಕೊಂಡು ಇರಾನ್ ಮೇಲಿನ ಮಾಡಿಕೊಂಡು ಇದಂಥದ್ದೊಂದು ರೈಲು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಒಪ್ಪಂದ ಆಯಿತು. ಯಾವಾಗ 2002-2000ನೇ ಇಸ್ವಿಯಲ್ಲಿ. ಆದರೆ ಆವಾಗ ಅಮೆರಿಕ ಏನು ಮಾಡಿಬಿಟ್ಟಿತ್ತು ಅಂತ ಹೇಳಿದ್ರೆ, ಇರಾನ್ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿತ್ತು. ಇರಾನ್ ಬಳಿ ಹಣ ಇರಲಿಲ್ಲ, ಮೂಲ ಸೌಕರ್ಯಗಳ ಕೊರತೆ ಆಯಿತು. ಒನ್ಸ್ ಅಗೇನ್ ಫ್ಲಾಪ್ ಆಯಿತು. 2022ರಲ್ಲಿ ಉಕ್ರೇನ್ ಯುದ್ಧ ಆಯಿತು. ಉಕ್ರೇನ್ ಯುದ್ಧ ಆದ ನಂತರ ಯಾವ ಮಾರುಕಟ್ಟೆಯನ್ನು ರಷ್ಯಾ ನಂಬಿಕೊಂಡಿತ್ತು, ಆ ಮಾರುಕಟ್ಟೆ ಸಂಪೂರ್ಣವಾಗಿ ಏಷ್ಯಾದ ಕಡೆಗೆ ತಿರುಗಿಸೋಕೆ ಪ್ರಯತ್ನವನ್ನು ಪಡ್ತು. ಯಾಕಂದರೆ ನೀವು ಬೇರೆ ಬೇರೆ ಯುರೋಪಿಯನ್ ಬೇರೆ ಬೇರೆ ಕಂಟ್ರಿಗಳು ರಷ್ಯಾ ಆ ಮಾರುಕಟ್ಟೆಯನ್ನು ನಂಬಿಕೊಂಡಿತ್ತು. ತನ್ನ ವಸ್ತು ಮಾರಾಟ ಆಗ್ತಿತ್ತು, ತೈಲ ಮಾರಾಟ ಆಗ್ತಿತ್ತು, ಸರಕು ಸಾಮಗ್ರಿಗಳೆಲ್ಲ ಮಾರಾಟ ಆಗ್ತಾ ಇತ್ತು. ಯಾವಾಗ ಯುರೋಪಿಯನ್ ಯೂನಿಯನ್ಗಳು ಇವ್ರ ಮೇಲೆ ದಿಗ್ಬಂಧನ ಹೇರಿದ್ರು, ವ್ಯಾಪಾರ ವಹಿವಾಟು ಕುಸಿತಾ ಇತ್ತು. ಇದೀಗ ರಷ್ಯಾದ ಬಳಿ ಇರುವಂಥ ಆಪ್ಷನ್ ಯಾವುದು ಅಂತ ಹೇಳಿದ್ರೆ, ಅದು ಭಾರತ, ಚೀನಾ, ಏಷ್ಯಾದ ರಾಷ್ಟ್ರಗಳನ್ನು ಅವರು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿಯ ಉಪ ಪ್ರಧಾನಿ ನಾವು ಭಾರತದ ಜೊತೆಗೆ ಒಂದು ರೈಲು ಕನೆಕ್ಟಿವಿಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವೊಂದು ವ್ಯತ್ಯಾಸ ಗಮನಿಸಿ.
ಇಸ್ವಿಯಲ್ಲಿ ಜಾರ್ ಎನ್ನುವಂತಹ ಸಾಮ್ರಾಜ್ಯ ವಿಸ್ತರಣೆ ಮಾಡಿಕೊಳ್ಬೇಕು ಅಂತ, ತನ್ನ ಸಾಮ್ರಾಜ್ಯದ ವಿಸ್ತರಣೆಯ ಕಾರಣಕ್ಕಾಗಿ ಭಾರತದ ಜೊತೆಗೆ ರೈಲು ಮಾರ್ಗ ಬೇಕು ಅಂತ ಬಯಸಿದ್ರೆ, ಇವತ್ತು ರಷ್ಯಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು, ತನಗೊಂದು ಮಾರುಕಟ್ಟೆ ಬೇಕು ಅನ್ನುವ ಕಾರಣಕ್ಕಾಗಿ ಏಷ್ಯಾದ ಜೊತೆಗೆ ಒಂದು ರೈಲು ಸಂಪರ್ಕಕ್ಕೆ ಬರುವ ಆಲೋಚನೆಯಲ್ಲಿ ಬಂದಿದ್ದಾರೆ. ಹೀಗಾಗಿ ಒಂದು ಹೇಳಿಕೆ ಭಾರಿ ಮಹತ್ವವನ್ನು ಪಡೆದುಕೊಂಡೇ ಇದ್ದು ಒಂದು ಬೆಳವಣಿಗೆ. ಎಲ್ಲದರ ನಡುವೆ ಹಾರ್ಮುಜ್ ಭಯಕ್ಕೆ ಪರ್ಯಾಯ ಹಾದಿ. ನಾನು ಅವಾಗಲೇ ಹೇಳಿದೆ, ಹಾರ್ಮುಜ್ ಜಲಸಂಧಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಬಾಸ್ಫರಸ್ ಜಲಸಂಧಿಗಳಲ್ಲಿ ಹೆಚ್ಚುತ್ತಾ ಇರುವಂತಹ ಭದ್ರತಾ ಭೀತಿ, ಎಲ್ಲ ಕಾರಣಕ್ಕಾಗಿ ಒಂದೊಂದು ಅಲ್ಟರ್ನೇಟ್ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರೋದು. ವಿಶ್ವದ 25% ತೈಲ ವ್ಯಾಪಾರ ನಡೆಯುವಂಥ ಮಾರ್ಗದಲ್ಲೇ ಇಂಥದ್ದೊಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರೋದು. ಹಾರ್ಮುಜ್ ಜಲಸಂಧಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ನೋಡ್ತಾ ಇದ್ದೀರಿ. ಅಮೆರಿಕಾದ ಕಾರಣಕ್ಕಾಗಿ ಇರಾನ್ ಮತ್ತು ಅಮೆರಿಕಾದ ನಡುವೆ ನಾನು ಅವಾಗಲೇ ಹೇಳಿದೆ ಏನೇನಾಗ್ತಾ ಇದೆ ಅಂತ. ನೀವು ಒಟ್ಟಾರೆ ಸಮುದ್ರ ಮಾರ್ಗವನ್ನು ನೀವು ಡಿಪೆಂಡೆನ್ಸಿಯಾಗಿ ತೈಲವನ್ನು ತರೋದಾದರೆ ಒಂದು ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ, ಎರಡನೇದು ದಿನಗಳು ಕೂಡ ಹೆಚ್ಚು ಹೆಚ್ಚು ವ್ಯಯ ಆಗ್ತಾ ಹೋಗುತ್ತೆ. ಇದು ಒಂದು ಬೆಳವಣಿಗೆ. ಈ ಕಾರಣಕ್ಕಾಗಿ ಅದನ್ನು ಕಡಿಮೆ ಮಾಡಬೇಕು ಅಂತ. ಎರಡನೇದು ಬಾಸ್ಫರಸ್, ಇದು ರಷ್ಯಾ ಮತ್ತು ಯುರೋಪ್ನ ನಡುವೆ ಅಂದರೆ ಕಪ್ಪು ಸಮುದ್ರದಿಂದ ಮರ್ಮರ ಸಮುದ್ರವನ್ನು ಸಂಪರ್ಕ ಮಾಡಬಹುದಾದಂತಹ ವ್ಯವಸ್ಥೆ ಇದು. ಇಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವೆ, ಮಧ್ಯ ಏಷ್ಯಾದ ನಡುವೆ ಏನು ದೇಶಗಳು ಬರುತ್ತೆ ಅವುಗಳನ್ನು ಕನೆಕ್ಟಿವಿಟಿ ಮಾಡುವಂತಹ ವ್ಯವಸ್ಥೆ. ಅದು ಮಾರುಕಟ್ಟೆ, ದವಸ, ಧಾನ್ಯ, ತೈಲ ಎಲ್ಲವೂ ಕೂಡ ಇದರಲ್ಲಿ ಹೋಗ್ತಾ ಹೋಗುತ್ತೆ. ಆದರೆ ಈ ಮಾರ್ಗಕ್ಕೆ ಒಂದು ಪರ್ಯಾಯವಾಗಿ ಮಾರ್ಗವನ್ನು ಮಾಡಿಕೊಂಡು ಅದನ್ನು ಬೇರೆ ಬೇರೆ ದೇಶಗಳ ಮುಖಾಂತರ ಒಂದು ಕನೆಕ್ಟಿವಿಟಿ ಮಾಡಿಕೊಂಡು ರೈಲು ಮಾರ್ಗವನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ರಷ್ಯಾದ್ದು. ನಾನು ಅವಾಗಲೇ ಹೇಳಿದೆ ಅನೇಕ ವರ್ಷಗಳಿಂದ ಇಂಥದ್ದೊಂದು ಪ್ರಯತ್ನಗಳಾಗಿತ್ತು, ಆದರೆ ಇದೀಗ ಆಗಿಲ್ಲ ಅಂತ. ಬಟ್ ಯಾವಾಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಯ್ತಲ್ಲ, ಅವಾಗ ಒಂದ್ಸರಿ ಏನೋ ಟ್ರಯಲ್ ರನ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ದೇಶಗಳ ನಡುವೆ ಟ್ರಯಲ್ ರನ್ ಆಗಿದೆ ಅಂತ, ಡ್ರೈ ರನ್ ಕೂಡ ಸಹ ಮಾಡಲಾಗಿತ್ತು. 2022ರ ಉಕ್ರೇನ್ ಯುದ್ಧ ಆದಮೇಲೆ ಒಂದು ಡ್ರೈ ರನ್ ವ್ಯವಸ್ಥೆಯನ್ನೇನೋ ಮಾಡ್ಕೊಂಡಿದ್ರು ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ ಇದೆ. ಹೀಗಾಗಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಇದೀಗ ಅವರು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ಕಾದ್ ನೋಡೋಣ. ಇವೆಲ್ಲದರ ನಡುವೆ 5 ದೇಶಗಳ ಮುಖಾಂತರ ಇದೆಲ್ಲ ಹಾದು ಹೋಗುತ್ತೆ ಅಂತ. ಈಗ ಉದಾಹರಣೆಗೆ ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ ತುಮಕೂರು, ಅರಸೀಕೆರೆ ಹೀಗೆಲ್ಲ ಹೋಗ್ಬಿಡ್ತೀವಿ. ಬಟ್ ಉಭಯ ದೇಶಗಳ ನಡುವೆ ಹಾಗಾದರೆ ಇದು ಸಾಧ್ಯನಾ? ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಇದು ಸಾಧ್ಯ ಆಗಿಬಿಟ್ಟಿದೆ. ಅನೇಕ ದೇಶಗಳನ್ನು ಕನೆಕ್ಟಿವಿಟಿ ಮಾಡ್ತಾರೆ. 12 ದೇಶಗಳ ನಡುವೆ ಒಂದು ರೈಲು ಮಾರ್ಗ ಹಾದು ಹೋಗಿದ್ದ ನೋಡಿದ್ದೀವಿ. 12,000 ಕಿಲೋಮೀಟರ್ ರೈಲು ಮಾರ್ಗ ಇದ್ದಿದ್ದ ನೋಡಿದ್ದೀವಿ. 6,000 ಕಿಲೋಮೀಟರ್ ರೈಲು ಮಾರ್ಗ ಇದ್ದಿದ್ದ ನೋಡಿ. ಇದೇನೋ 3,900 4,000 ಕಿಲೋಮೀಟರ್ ಆಗುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ. ರಷ್ಯಾದಿಂದ ಭಾರತವನ್ನು ತಲುಪೋದಕ್ಕೆ ಸಂಭಾವ್ಯ ರೈಲು ಮಾರ್ಗ ಹೆಂಗಿದೆ ಅಂತ ಹೇಳಿದ್ರೆ, ತುರ್ಕ್ಮೇನಿಸ್ತಾನ್, ಇರಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನದ ಮುಖಾಂತರ ಇದೊಂದು ಕನೆಕ್ಟಿವಿಟಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರಷ್ಯಾ ಆರಂಭಿಕ ಆಗುತ್ತೆ, ಅಲ್ಲಿಂದ ಶುರುವಾಗುತ್ತೆ. ರಷ್ಯಾದ ಮಾಸ್ಕೋದಿಂದ ಇದು ಶುರುವಾಗುತ್ತೆ. ತುರ್ಕ್ಮೇನಿಸ್ತಾನ್ ರಷ್ಯಾದಿಂದ ದಕ್ಷಿಣ ಕಡೆಗೆ ಬರಬೇಕಾದಂಥ ಒಂದು ಮಾರ್ಗ ಇದು. ಇಲ್ಲಿಂದ ಇದು ಶುರುವಾಗುತ್ತೆ. ಈ ದೇಶ ಈಗಾಗಲೇ ರಷ್ಯಾ ಮತ್ತು ಇರಾನ್ನ ಜೊತೆಗೆ ಉತ್ತಮವಾದಂಥ ರೈಲು ಸಂಪರ್ಕವನ್ನು ಹೊಂದಿದೆ. ಹೀಗಾಗಿ ಇದು ಸಹಜವಾಗಿ ಆಗ್ಬೋದು ಅಂತ ಒಂದು. ಎರಡನೇದು ಇರಾನ್ ನೆಕ್ಸ್ಟ್ ಸ್ಟೇಷನ್ ಅಂದರೆ ನೆಕ್ಸ್ಟ್ ದೇಶ ಬರುವಂಥದ್ದು, ಅದು ಆಯಕಟ್ಟಿನ ದೇಶ. ಉತ್ತರ ಗಡಿಯಿಂದ ದಕ್ಷಿಣ ಗಡಿಯ ತನಕವೂ ಕೂಡ ಕನೆಕ್ಟಿವಿಟಿ ಮಾಡುವಂತಹ ವ್ಯವಸ್ಥೆ ಇದೆ. ಸಮುದ್ರ ಬಂದರಿನ ಜೊತೆಗೆ ಪೂರ್ವದ ಭೂಮಾರ್ಗವನ್ನು ಕೂಡ ಇವರು ಬಳಕೆಗೆ ಅವಕಾಶವನ್ನು ಕೊಡಬಹುದು ಎನ್ನುವಂಥ ಆಲೋಚನೆ ಇದೆ. ಬಟ್ ಇವತ್ತಿನ ಯುದ್ಧದ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅನ್ನುವಂಥದ್ದೊಂದು ಯಕ್ಷ ಪ್ರಶ್ನೆ ಇದೆ. ಇರಾನ್ನ ಆಡಳಿತವನ್ನು ಬೇರೆ ಬೇರೆದವರು ಹೆಂಗೆ ನೋಡ್ತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಹೀಗಾಗಿ ಏನಾಗುತ್ತೆ ಅದು ಒಂದು. ಮೂರನೇ ರಾಷ್ಟ್ರ ಯಾವುದು ಬರುತ್ತೆ ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ ಬರುತ್ತೆ. ಇರಾನ್ ಟು ನೀವು ಪಾಕಿಸ್ತಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಥವಾ ಇಂಡಿಯಾಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಫ್ಘಾನಿಸ್ತಾನದ ಮುಖಾಂತರ ಬರಬೇಕು. ಆದರೆ ಅಫ್ಘಾನಿಸ್ತಾನದಲ್ಲಿ ಇವತ್ತು ತಾಲಿಬಾನ್ ಆಡಳಿತ ಇದೆ, ಮೂಲ ಸೌಕರ್ಯಗಳ ವಿಪರೀತವಾದಂತಹ ಕೊರತೆ ಇದೆ, ಹಣಕಾಸಿನ ಕೊರತೆಯೂ ಕೂಡ ಅಫ್ಘಾನಿಸ್ತಾನದಲ್ಲಿ ಇದ್ದಿದ್ದನ್ನು ನೋಡ್ತಾ ಇದ್ದೇವೆ. ಹೀಗಾಗಿ ತಾಲಿಬಾನನ್ನು ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋಂಥದ್ದೊಂದು. ಈ ಪ್ರಶ್ನೆಗೆ ರಷ್ಯಾದವರು ಏನು ಉತ್ತರ ಕೊಟ್ಟರು ಅಂತ ಹೇಳಿದ್ರೆ, ನೀವು ಅಫ್ಘಾನಿಸ್ತಾನದಲ್ಲಿ ಏನು ಮೂಲಭೂತ ಸೌಕರ್ಯಗಳದು ರೈಲ್ವೆ ಟ್ರ್ಯಾಕ್ ಆಗಿರ್ಬೋದು, ರೈಲ್ವೆ ಟ್ರ್ಯಾಕು ಕೂಡ ಬೇರೆ ಬೇರೆ ದೇಶಗಳಿಗೆ ತಕ್ಕಂತೆ ಅದು ಬೇರೆ ಬೇರೆ ತರನಾಗಿ ಆಗುತ್ತೆ ಅಂತ ಒಂದು ವಿಶ್ಲೇಷಣೆ ಇದೆ. ಆ ಮಾತು ಬೇರೆ. ಅದಕ್ಕೆ ಬೇಕಾದಂತಹ ಹೂಡಿಕೆಯನ್ನು ಮಾಡೋದಕ್ಕೆ ರಷ್ಯಾ ಸಿದ್ಧ ಇದೆ ಅಂತ ಅವರೊಂದು ಹೇಳಿದ್ದಾರೆ. ಅಂತಿಮವಾಗಿ ಪಾಕಿಸ್ತಾನಕ್ಕೆ ಬರುತ್ತೆ. ಪಾಕಿಸ್ತಾನದ ನಂತರ ಭಾರತವನ್ನು ಕನೆಕ್ಟಿವಿಟಿ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ನೋಡಿ 5 ದೇಶಗಳ ರಾಜಕೀಯ ಪರಿಸ್ಥಿತಿಗಳು ಹೆಂಗಿರುತ್ತೆ ಅನ್ನೋದು ಒಂದು. ಇವೆಲ್ಲದ ನಡುವೆ ಟ್ರಾನ್ಸ್ ಸೈಬೀರಿಯನ್ ರೈಲ್ ಅಂತ ಅಂದರೆ ರಷ್ಯಾದಿಂದ ವ್ಲಾಡಿವೋಸ್ಟೋಕ್ ಎನ್ನುವಂಥ ಒಂದು ಪ್ರದೇಶಕ್ಕೆ ಹೋಗುವಂಥ ರೈಲ್ ಇದು. 9,288 ಕಿಲೋಮೀಟರ್ ರೈಲು ಮಾರ್ಗ ಇದೆ. 1961ರ ಆಸುಪಾಸಿಗೆ ರಷ್ಯಾ ಇದನ್ನು ನಿರ್ಮಾಣ ಮಾಡಿದೆ. ಸಹಜವಾಗಿ 100% ಕಾರ್ಯರೂಪದಲ್ಲಿ ಇರೋದು. ಇನ್ನೊಂದು ಚೀನಾದ ಇವು ಮತ್ತು ಲಂಡನ್ನ ಮುಖಾಂತರ ಒಂದು ಸರಕು ರೈಲು ಮಾರ್ಗ ಓಡಾಡುತ್ತೆ. ಅದು 7 ದೇಶಗಳನ್ನು ಕನೆಕ್ಟಿವಿಟಿ ಮಾಡುತ್ತೆ. ನಾನು ಅವಾಗಲೇ ಹೇಳಿದೆ 12,000 ಕಿಲೋಮೀಟರ್ ವ್ಯವಸ್ಥೆ ಇರುವಂತಹ ಇದು. ಹೀಗಾಗಿ ಈ 5 ದೇಶಗಳ ನಡುವೆಯೂ ಕೂಡ ಇದೊಂದು ಕನೆಕ್ಟಿವಿಟಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಇವೆಲ್ಲದರ ನಡುವೆ ನಮ್ಮದೇ ಗದಗ ಎಲುಗಿ ಸೇರಿಸಬೇಕು ಅಂತ ಹೇಳಿದ್ರೆ 10 ವರ್ಷ ಆಯಿತು. ಹುಬ್ಬಳ್ಳಿ ಅಂಕೋಲಾ ರೈಲ್ ಟ್ರ್ಯಾಕ್ ಮಾಡಬೇಕು ಅಂತಲೇ 1998ರಿಂದ ಹೋರಾಟ ಆಗ್ತಾ ಇದೆ. ಇವತ್ತಿನ ತನಕ ಆಗಿಲ್ಲ. ರಷ್ಯಾ ಮತ್ತು ಭಾರತದ ನಡುವೆ ಏನಾಗುತ್ತೆ ಕಾದು ನೋಡೋಣ. ಎಲ್ಲದರ ನಡುವೆ ಭಾರತಕ್ಕೆ ಇದರ ಆರ್ಥಿಕ ಲಾಭ ಏನು ಈ ಪ್ರಶ್ನೆ ಬಂದ್ಬಿಡುತ್ತೆ. ಒಂದು ವೇಳೆ ಟ್ರ್ಯಾಕ್ ಆಯಿತು, ರೈಲು ಮಾರ್ಗ ಆಯಿತು. ಯಾಕಂದರೆ ನಾವು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ
ನಾವು ಪಾಕಿಸ್ತಾನಕ್ಕೆ ಓಡಿಸಿದ್ದನ್ನು ನೋಡಿದ್ದೀವಿ, ಪಾಕಿಸ್ತಾನ ಹಿಂದಿಂದ ಬಂದು ನಮಗೆ ಚೂರಿ ಹಾಕಿದ್ದನ್ನೆಲ್ಲವನ್ನು ಕೂಡ ನೋಡಿದ್ದೀವಿ. ಇದು ಒಂದು ಬೆಳವಣಿಗೆ. ಹಾಗಾದರೆ ಭಾರತಕ್ಕೆ ಏನು ಲಾಭ ಆಗುತ್ತೆ? ನಾವು ಸಮುದ್ರ ಮಾರ್ಗವನ್ನು ಕಡಿಮೆ ಮಾಡ್ಕೊಳ್ತೀವಿ, ಸಮಯ ಅತ್ಯಂತ ಕಡಿಮೆ ಉಳಿಯೋದಕ್ಕೆ ಶುರುವಾಗುತ್ತೆ. ನಮಗೆ ಸಮುದ್ರ ಮಾರ್ಗಕ್ಕೆ ಪರ್ಯಾಯವಾಗಿ ಅಗ್ಗದವಾಗಿ ವೇಗವಾಗಿ ಭೂಸಾರಿಗೆ ವ್ಯವಸ್ಥೆ ಸಿಗುತ್ತೆ. ರಷ್ಯಾದಿಂದ ತೈಲ ಮತ್ತು ನೈಸರ್ಗಿಕ ಅನಿಲ ಸಾಗಣೆಗೆ ಹೆಚ್ಚಿನ ಅನುಕೂಲ ಸಿಗುತ್ತೆ. ಮಧ್ಯ ಏಷ್ಯಾದ ಮಾರುಕಟ್ಟೆಗಳಿಗೆ ಭಾರತೀಯ ಸರಕುಗಳು ಸುಲಭವಾಗಿ ಪ್ರವೇಶ ಆಗುತ್ತೆ. ಯಾಕಂದರೆ 5 ದೇಶಗಳ ಕನೆಕ್ಟಿವಿಟಿ ಆಗೋದ್ರಿಂದ ಭಾರತದ ಇಂಧನ ಭದ್ರತೆಗೆ ಒಂದು ಬಲವಾದ ಪೋಷಣೆ ಸಿಗುತ್ತೆ. ಯಾಕಂದರೆ ನೀವು ತೈಲವನ್ನು ಮಾರಾಟ ಮಾಡಬಾರದು ಅಂತ ಯುರೋಪಿಯನ್ ಯೂನಿಯನ್ಗಳು ರಷ್ಯಾಗೆ ಹೇಳ್ತಾ ಇರೋದ್ರಿಂದ ಅವರು ಕಡಿಮೆ ದರಕ್ಕೆ ನಮಗೆ ಕೊಡ್ತಾ ಇದ್ದಾರೆ. ಇವತ್ತು ನಾವು ಹಡಗಿನ ಮುಖಾಂತರ ತರಿಸ್ಕೊಳ್ತಾ ಇದ್ದೀವಿ, ನಾಳೆ ನೇರವಾಗಿ ರೈಲು ಸಂಪರ್ಕ ಏನಾದರೂ ನಮ್ಮ ಕನೆಕ್ಟಿವಿಟಿ ಆಗಿಬಿಟ್ರೆ ಸಹಜವಾಗಿ ನಮಗೆ ತೈಲ ಅತ್ಯಂತ ಕಡಿಮೆ ದರದಲ್ಲಿ ರಷ್ಯಾದಿಂದ ಸಿಗೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಭೂ ಸಂಪರ್ಕವನ್ನು ಬಲಪಡಿಸುವಲ್ಲೂ ಕೂಡ ನಾವು ಯಶಸ್ವಿ ಆಗ್ತೀವಿ ಅನ್ನುವಂಥ ವರದಿಗಳೆಲ್ಲವೂ ಕೂಡ ಬರ್ತಾ ಇದೆ. ಕೃಷಿ ವಲಯ ಹೆಚ್ಚಿನದಾಗಿ ನಮಗೆ ಅನುಕೂಲ ಆಗೋದು ಕೃಷಿ ವಲಯ ಅಂತ ಹೇಳ್ತಾರೆ. ಪೊಟ್ಯಾಷಿಯಂ ಮತ್ತು ಯೂರಿಯಾವನ್ನು ನಾವು ಅತಿ ಹೆಚ್ಚು ರಷ್ಯಾದಿಂದ ತರಿಸ್ಕೊಳ್ತೀವಿ. ಹೀಗಾಗಿ ಒಂದು 30-40% ನಮಗೆ ಉಳಿತಾಯ ಆಗ್ಬೋದು ಅಂತ ಲೆಕ್ಕಾಚಾರ ಇದೆ. ಸಾಗಾಣೆಯ ಸಮಯ, ಸಾಗಾಣೆಯ ವೆಚ್ಚ ಎಲ್ಲವೂ ಕೂಡ ಸಮುದ್ರ ಮಾರ್ಗದ ಮುಖಾಂತರ ಬಂದರೆ ನೀವು 30-45 ದಿನಗಳೆಲ್ಲ ಬೇಕಾಗುತ್ತೆ. ಇಲ್ಲಿ 14-18 ದಿನಗಳಿಗೆಲ್ಲವೂ ಕೂಡ ಆಗುತ್ತೆ ಅಂತ, ಒಂದು 30% ಕಡಿಮೆ ವೆಚ್ಚವೂ ಕೂಡ ಆಗುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ. ಎಲ್ಲದರ ಜೊತೆಗೆ ಭಾರತ ಮತ್ತು ರಷ್ಯಾದ ನಡುವೆ ಸಂಬಂಧವೂ ಕೂಡ ಮತ್ತಷ್ಟು ಮಗದಷ್ಟು ಗಟ್ಟಿಯಾಗುತ್ತೆ ಅನ್ನುವಂಥ ಆಲೋಚನೆ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ವಿಚಾರಕ್ಕೆ ಪ್ರವಾಸಿಗರಿಗೆ ರಷ್ಯಾ ಮತ್ತಷ್ಟು ಹತ್ತಿರ ಆಗುತ್ತೆ ಅಂತ. ಪ್ರವಾಸಿಗರಿಗೆ ಮತ್ತಷ್ಟು ಹತ್ತಿರ ಆಗುತ್ತೆ. ಭವಿಷ್ಯದಲ್ಲಿ ಪ್ರಯಾಣಿಕ ರೈಲುಗಳನ್ನು ಪರಿಚಯಿಸುವಂಥ ಮೊದಲು ಸರಕು ರೈಲುಗಳನ್ನು ಓಡಿಸ್ತಾರೆ, ಅದಾದ ನಂತರ ಪ್ರಯಾಣಿಕ ರೈಲುಗಳನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಅವ್ರ ಬಳಿ ಇದೆ ಅಂತೆ. ಮಾಸ್ಕೋದಿಂದ ಭಾರತದವರೆಗೆ ಸುದೀರ್ಘ ರೈಲು ಪ್ರಯಾಣದ ಕನಸಾಗುತ್ತೆ. ಒಂದೇ ಪ್ರಯಾಣದಲ್ಲಿ ಹಲವಾರು ದೇಶಗಳನ್ನು ಅನ್ವೇಷಣೆ ಮಾಡುವಂಥ ಅವಕಾಶ, ಪ್ರವಾಸೋದ್ಯಮ, ಸಂಸ್ಕೃತಿ ಇತ್ಯಾದಿ ಎಲ್ಲವೂ ಕೂಡ ಆಗ್ಬೋದು ಅಂತ. ಈಗ ನೋಡಿ, ನಾವು ಬಾಂಗ್ಲಾದೇಶದ ಜೊತೆಗೆ ರೈಲು ಓಡಿಸ್ತೀವಿ, ಈಗಾಗಲೇ ಒಂದು 3 ಟ್ರೈನ್ಗಳೇನು ಓಡ್ತವೆ. ನೇಪಾಳದ ಜೊತೆಗೂ ಕೂಡ ಭಾರತ ಈಗಾಗಲೇ ರೈಲು ಮಾರ್ಗವನ್ನು ಇಟ್ಕೊಂಡಿದೆ. ಹೀಗಾಗಿ ಪಾಕಿಸ್ತಾನ ಜೊತೆಗೂ ಕೂಡ ನಾನು ಅವಾಗಲೇ ಹೇಳಿದೆ ಓಡಿಸೋ ಪ್ರಯತ್ನ ಆಗಿತ್ತು, ಅದಾದ ನಂತರ ಕ್ಯಾನ್ಸಲೇಷನ್ ಆಯಿತು ಬೇರೆ ಬೇರೆ ರಾಜತಾಂತ್ರಿಗಳ ಕಾರಣಕ್ಕಾಗಿ. ಇದೀಗ ರಷ್ಯಾದ ಜೊತೆಗೆ ಇಂಥದ್ದೊಂದು ಪ್ರಯತ್ನ ಆದರೆ, ಅದರಲ್ಲೂ ವಿಶೇಷವಾಗಿ ಇರಾನ್ ಅನ್ನುವಂಥ ಒಂದು ತೈಲ ಸಮೃದ್ಧಿ ಆದಂತಹ ದೇಶದ ಜೊತೆಗೆ ಕನೆಕ್ಟಿವಿಟಿ ಆಗುತ್ತೆ ಅನ್ನುವಂಥ ಒಂದು ಪ್ಲಸ್ ಪಾಯಿಂಟ್ ಇದ್ದರೆ, ಶತ್ರು ದೇಶವಾಗಿರುವಂಥ ಯಾವಾಗಲೂ ಭಯೋತ್ಪಾದನೆಯನ್ನೇ ಪೋಷಣೆ ಮಾಡುವಂಥ ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದರೆ ಅಲ್ಲಿ ರಾಜತಾಂತ್ರಿಕ ಸಂಬಂಧಗಳು ಏನಾಗುತ್ತೆ ಒಂದು ಪ್ರಶ್ನೆ ಸಹಜವಾಗಿದೆ. ಯಾಕಂದರೆ ಇತ್ತೀಚೆಗೆ ಒಂದು ದೇಶದಲ್ಲಿ ಕೂಗೆದ್ದಿತ್ತು. ಯಾವ ಕೂಗದು? ಭಾರತ ಎನ್ನುವಂಥ ದೇಶ ಅಥವಾ ಭಾರತದ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಜೊತೆಗೆ ಯಾವ ವಾಘಾ ಗಡಿ ಮುಖಾಂತರ ವ್ಯಾಪಾರ ವಹಿವಾಟವನ್ನು ಈ ಹಿಂದೆ ಮಾಡ್ತಿತ್ತು, ಅದನ್ನು ಪುನರಪಿ ಶುರು ಮಾಡಬೇಕು ಅಂತ ನಮ್ಮದೇ ಜಮ್ಮು ಕಾಶ್ಮೀರದ ಕೆಲ ಪೊಲಿಟಿಕಲ್ ಲೀಡರ್ಸ್ಗಳು, ಕಾಂಗ್ರೆಸ್ನವರೆಲ್ಲ ಶುರು ಮಾಡ್ಕೊಂಡಿದ್ರು. ಆದರೆ ಕೇಂದ್ರ ಸರ್ಕಾರ ಹೇಳ್ತು ಭಯೋತ್ಪಾದನೆ ಮತ್ತು ವ್ಯಾಪಾರ ಒಂದೇ ಮಾತಿನಲ್ಲೆಲ್ಲವೂ ಕೂಡ ನಡೆಯಲ್ಲ ಅಂತ. ಹೀಗಾಗಿ ನಾವು ಅವ್ರ ಜೊತೆಗೆ ವ್ಯಾಪಾರ ವಹಿವಾಟವನ್ನು ಯಾವುದನ್ನು ಕೂಡ ಇಟ್ಕೊಂಡಿಲ್ಲ. ಹೀಗಾಗಿ ಇದು ಏನಾಗುತ್ತೆ ಕಾದ್ ನೋಡೋಣ.